ರೀ ಸಂಕ್ರಾಂತಿಗೆ ಏನ್ ಸ್ಪೆಷಲ್ ಮಾಡೋಣ? ಸಂಕ್ರಾಂತಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಅದೇ ತಾನೇ ಸ್ಪೆಷಲ್. ಇನ್ಯಾವ್ದಿದೆ? ಗೆಣಸು, ಅವರೆಕಾಯಿ, ಕಡ್ಲೆಕಾಯಿ ಬೇಯಿಸ್ಕೊಂಡು ತಿನ್ನೋದು ಅಷ್ಟೇನೆ. ಹಾಗಾದ್ರೆ ಬನ್ನಿ ಐಟಮ್ಸ್ ಹೇಳ್ತೀನಿ. ಹಾ. ಬೌಲ್ ಅಕ್ಕಿ, 1.5 ಬೌಲ್ ಹೆಸರು ಬೇಳೆ ತಗೊಂತಾ ಇದ್ದೀನಿ. ಇವೆರಡು ಒಂದೇ ಸರಿ ಬೇಯಿಸ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಡಿವೈಡ್ ಮಾಡ್ಕೊಂತೀನಿ ಆಮೇಲೆ. ಅಂದ್ರೆ ಇದು 1.5 ಬೌಲು ಅಕ್ಕಿ, 1.5 ಬೌಲು ಹೆಸರು ಬೇಳೆ, ಹೌದು. ಇದೆರಡು ಒಂದೇ ಸತಿ ಬೇಯಿಸ್ಕೊಂಡು ಅದನ್ನ ಸಪರೇಟ್ ಮಾಡ್ಕೊಂತೀರಾ ಖಾರ ಪೊಂಗಲ್ಗೆ ಮತ್ತೆ ಸ್ವೀಟ್ ಪೊಂಗಲ್ಗೆ. ಹೌದೌದು. ಅದು ಒಳ್ಳೆ ಇದ್ದಿದ್ದು ಒಳ್ಳೆ ಮೆಥಡ್. ಯಾಕೆಂದ್ರೆ ಇದು ಅಕ್ಕಿ ಎಷ್ಟು ತಗೊಂಡಿರ್ತೀವ ಅಷ್ಟೇ ಹೆಸರು ಬೇಳೆನು ತಗೋಬೇಕು. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸಮ ಪ್ರಮಾಣದಲ್ಲಿ ತಗೋಬೇಕು ಒಟ್ನಾಗೆ. ಹೌದು. ಸರಿ ಮೇಡಮ್ ನಾವೇ ಮಾಡಿ ಮುಂದೆ. ಸಾಸಿವೆ, ಮೆಣಸು, ಜೀರಿಗೆ, ಶುಂಠಿ, ಹಸಿಮೆಣಸಿನಕಾಯಿ, ಕರ್ಬೇವು, ಇದು ಖಾರ ಪೊಂಗಲ್ಗೆ. ಸರಿ ಮೇಡಮ್ ನಾವೇ. ಇಂಗು, ಗೋಡಂಬಿ ಸ್ವಲ್ಪ. ಗೋಡಂಬಿನ ಹಾಕ್ತೀರಾ? ತುಪ್ಪ ಫ್ರೈ ಮಾಡೋದಕ್ಕೆ. ಸರಿ ಮೇಡಮ್ ನಾವೇ. ಓಕೆ ಆಯ್ತು. ಇಷ್ಟು ಖಾರ ಪೊಂಗಲ್ಗೆ ಬೇಕಾಗಿರೋದು. ಇಷ್ಟು ಐಟಮ್ ಖಾರ ಪೊಂಗಲ್ಗೆ ಬೇಕು. ಹೌದು. ಸರಿ ಮೇಡಮ್ ನಾವೇ. ಈಗ ಸ್ವೀಟ್ ಪೊಂಗಲ್ಗೆ ಯಾವ್ದು ಮಾಡ್ತೀರಾ? ಯಾವ ತರ ಹಾಕ್ತೀರಾ? ಸ್ವೀಟ್ ಪೊಂಗಲ್ಗೆ ಹ್ಮ್. ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿರೋ ಸ್ವಲ್ಪ ಹಾಕ್ತೀನಿ. ತೆಂಗಿನ ತುರಿ, ಹಾ. ಕೊಬ್ಬರಿ ತುರಿ ಓಹೋ ಹಾಕ್ತೀನಿ. ಹಾ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹಾ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಣ. ಮತ್ತೆ ಗೋಡಂಬಿ, ದ್ರಾಕ್ಷಿ, ಬೆಲ್ಲ 1 ಕಪ್ ಇಟ್ಕೊಂಡಿದೀನಿ. ಬೆಲ್ಲ ಏನ್ ಮೇಡಮ್ ಯಾವ ತರ ಇದೆ? ಇದು ಆರ್ಗ್ಯಾನಿಕ್ ಬೆಲ್ಲ. ಅಂದ್ರೆ ಅಷ್ಟು ಸ್ವೀಟ್ ಇರೋದಿಲ್ಲ. ಹೌದು. ಬೇಕಾದ್ರೆ ಅವರು ಇನ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಅಂದ್ರೆ ಆರ್ಗಾನಿಕ್ ಅಂದ್ರೆ ಒಳ್ಳೆ ಬೆಲ್ಲ ಅದು. ಹೌದು. ಏನ್ ಕೆಮಿಕಲ್ ಏನಿಲ್ಲ. ಏನು ಇರಲ್ಲ. ಸರಿ ಈಗ ಮಾಡೋಣ ಬನ್ನಿ. ಸರಿ ಮೇಡಮ್ ನವರೇ. ಯಾಕೆ ತಯಾರು ಮಾಡಿ ಸ್ಟವ್ ಹಚ್ಕೊಂಡ್ಬಿಡ್ತೀನಿ. ಈಗ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಹಾ. ಹೆಸರು ಬೇಳೆ ತೊಳೆಯೋದಕ್ಕೆ ಹಾಕೊಂತಾ ಇದ್ದೀನಿ. ಸರಿ ಒಂದ್ಸತಿ ತೊಳ್ಕೊಡ್ತೀನಿ. ಮೇಡಮ್ ನವರೇ ತುಪ್ಪ ಹಾಕ್ತಾ ಇದ್ದೀರಾ? ಎಷ್ಟ್ ಹಾಕ್ತಾ ಇದ್ದೀರಾ? ಒಂದು 6 ಸ್ಪೂನ್ ತುಪ್ಪ ಹಾಕೊಂತೀನಿ. ವಾ. ಫ್ರೈ ಮಾಡೋದಕ್ಕೆ. ಫ್ರೈ ಮಾಡ್ಲಿಕ್ಕೆ. ಹೆಸರು ಬೇಳೆ ಅಕ್ಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಕಾದಿದೆ ಈಗ. ಹೆಸರುಬೇಳೆ ಫ್ರೈ ಮಾಡ್ಕೊಳಕ್ ಹಾಕೊಂಡ್ಬಿಡೋಣ. ಹೆಸರುಬೇಳೆ ಹಾಕಂತ ಇದ್ದೀರಾ? ಹೌದು. ತುಂಬಾ ಜಾಸ್ತಿ ಫ್ರೈ ಮಾಡ್ಬೇಕಾ ಮೇಡಮ್ ನವರೇ? ಮೀಡಿಯಂ. ಅಂದ್ರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ. ಮೇಡಮ್ ಅವರೇ ಈಗಲೇ ಪರಿಮಳ ಬರ್ತಾ ಇದೆ ನೋಡಿ. ಈಗ ಅಕ್ಕಿ ತೊಳ್ಕೊಂಡ್ ಬನ್ನಿ. ಸಕ್ಕರೆ ಹಾಕೊಳ್ರಿ, ಬೇಗ ಪುಡಿ ಆಗುತ್ತೆ. ಹೌದಾ? ಹಾಕಿ ಮೇಡಮ್ ಅವರೇ. ಸಕ್ಕರೆ ಹಾಕೊಂಡ್ರೆ ಬೇಗ ಪುಡಿ ಆಗುತ್ತೆ. ಹೌದು. ಹೌದು ಮೇಡಮ್ ಅವರೇ. ಕರೆಕ್ಟ್. ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಡ್ರಿ ಮೇಡಮ್ ನವರೇ ನೀವು? ಯಾರಾದ್ರೂ ಕಲ್ಸ್ಕೊಡ್ಬೇಕು ಅದನ್ನ. ಯಾರಾದ್ರೂ ಮಾಡ್ತಿರೋದ್ ನೋಡಿದ್ರೇನೆ ಗೊತ್ತಾಗುತ್ತೆ. ಸರಿ ಮೇಡಮ್ ಅವರೇ, ಇದನ್ನಲ್ವಾ ಇದು ಒಳ್ಳೆ ಏನ್ ಪರಿಮಳ ಬರ್ತಾ ಇದೆ ಅಂತೀರಾ? ಸಕ್ಕರೆನೂ ಏಲಕ್ಕಿ ತುಂಬಾ ಪರಿಮಳ ಬರ್ತಾ ಇದೆ. ಇನ್ನ ಅದಕ್ಕೆ ಮಿಕ್ಸ್ ಮಾಡಿದ್ರಿಂದ ಎಷ್ಟು ಪರಿಮಳ ಬರೋಣ. ಮೇಡಮ್ ಅವರೇ ಚೆನ್ನಾಗಿ ಪುಡಿ ಆಗಿದೆ. ಪುಡಿ ಮಾಡ್ತಾ ಇರಿ. ನಾವ್ ಅಕ್ಕಿ ಹಾಕೊಂಡ್ಬಿಡೋಣ. ಇನ್ನ ಮಾಡ್ಬೇಕಾ ಮೇಡಮ್ ಅವರೇ? ಸರಿ ನೋಡಿ ಹೆಸರು ಬೇಳೆ ಈ ತರ ಆಗಿರ್ಬೇಕು. ಲೈಟ್ ಗೋಲ್ಡ್ ಕಲರ್. ತೊಳ್ದಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕೊಂಡ್ ಅದ್ರೊಳಗೆ ಹಾಕಂತ ಇದ್ದೀರಾ? ಹೌದು. ಹಾಕಲಿ. ಹಾಕೊಂಡು ಒಂದ್ 3 ವಿಸಲ್ ಬರ್ಸ್ಬಿಡೋಣ. ಮೇಡಮ್ ನೀರ್ ಎಷ್ಟ್ ಹಾಕ್ತಾ ಇದ್ದೀರಾ? ಇದ್ರಲ್ಲಿ 8 ಬೌಲ್ ನೀರ್ ಹಾಕ್ತೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕಲ್ವಾ, ಅದಕ್ಕೆ. ಅಂದ್ರೆ 1.5 ಬೌಲು ಅಕ್ಕಿ, 1.5 ಬೌಲು ಹೆಸರು ಬೇಳೆ ತಗೊಂಡಿದ್ರಲ್ವಾ? ಅದಕ್ಕೆ ಡಬಲ್. ಸರಿ ಮೇಡಮ್. ಇದೆಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೆ. ಹಾಕ್ತಾ ಇದೀನಿ. ಸರಿ ಮೇಡಮ್ 8 ಬೌಲು. 4 ಬೌಲ್ ಆಗಿದೆ. 4 ಬೌಲ್. ಅವಾಗ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಹೌದು. ಚೆನ್ನಾಗಿ ಬೇಯುತ್ತೆ. ಅವಾಗ ಪೊಂಗಲು ಚೆನ್ನಾಗಿ ಬರುತ್ತೆ. ಸರಿ ಮೇಡಮ್ ನೀರ್ ಹಾಕೊಂಡಿದೀನಿ ನೋಡಿ. ಸಾಕ ಮೇಡಮ್ ಸಾಕು. ಈಗ ಮುಚ್ಚಿಟ್ಕೊಂಡ್ಬಿಡ್ತೀರಾ ಅದನ್ನ ಕುಕ್ಕರ್? ಎಷ್ಟು ವಿಸಿಲ್ ಬರ್ಬೇಕು ಮೇಡಮ್ 3 ವಿಸಲ್ ಬರ್ಸೋಣ. 3 ವಿಸಿಲ್ ಬಂದ್ರೆ ಸಾಕು. ನಿಮ್ಮೂರಲ್ಲಿ ಸಂಕ್ರಾಂತಿ ಹೇಗ್ ಮಾಡ್ತಿದ್ರು? ಮೇಡಮ್ ನಮ್ಮ ಊರಲ್ಲಿ ಅವಾಗ ನಾವು ಚಿಕ್ಕ ಹುಡುಗರಲ್ವಾ, ಎಲ್ಲಾ ಕೆರೆ ಹತ್ರಕ್ಕೆ ದನಗಳು ಹೊಡ್ಕೊಂಡು ಹೋಗ್ಬಿಡಿವು. ಹೋರಿಗಳು, ದನಗಳು, ಎಮ್ಮೆಗಳೆಲ್ಲ ಹೊಡ್ಕೊಂಡೋಗಿ ಆ ಕೆರೆನಲ್ಲಿ ಅವಕ್ಕೆಲ್ಲ ಸ್ನಾನ ಮಾಡಿಸ್ಬಿಟ್ಟು ತಿರ್ಗಾ ಮತ್ತೆ ಮನೆಗೆ ಹಿಡ್ಕೊಂಬರ್ತಿದ್ವು. ಮನೆಗೆ ಹಿಡ್ಕೊಂಬಂದು ಹಗ್ಗ, ಮುಗ್ದಾರ, ಮಕೋಡ ಎಲ್ಲ ಚೇಂಜ್ ಮಾಡ್ತಿದ್ವು. ಚೇಂಜ್ ಮಾಡ್ಬಿಟ್ಟು ತಿರ್ಗಾ ಕೊಂಬಿರುತ್ತಲ್ವಾ ಹೋರಿಗಳಿಗೆ, ದನಗಳಿಗೆಲ್ಲ ಆ ಕೊಂಬುಗಳಿಗೆಲ್ಲ ಎಣ್ಣೆ ಸರವಬಿಟ್ಟು ಮತ್ತೆ ಅರಿಶಿನ, ಕುಂಕುಮ ಎಲ್ಲ ಇಟ್ಬಿಟ್ಟು ಆ ಕೊಂಬು ಕಲಶ ಅಂತ ಇರೋದು, ಆ ಕೊಂಬು ಕಲಶಕ್ಕೆ ಬೆಳ್ಳಿದು ಹಾಕೋರು. ಆ ಕೊಂಬುಗಳಿಗೆ ಈ ತರ ಆ ಬೆಳ್ಳಿದ್ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆ 2 ಟೇಪ್ ಕಟ್ಟೋರು. ಈ ತರ ಏನ್ ಸೂಪರ್ ಆಗಿರೋದು ಮೇಡಮ್ ನವರೇ. ಕೊಂಬು ಕಲಶ ಎಲ್ಲ ಹಾಕಿ ಕೊಂಬಿಗೆ ಕೊಂಬು ಕಲಶ ಇಡೋರು. ತಿರ್ಗಾ ಮತ್ತೆ ಟೇಪ್ ಸುತ್ಬಿಟ್ಟು ನೋಡ್ತಾ ಇದ್ರೆ 2 ಕಣ್ಣೆ ಸಾಲದು, ಅಷ್ಟ ಆನಂದ ಆಗೋದು. ಮತ್ತೆ ಗೌಸ್ ಅಂತ ಹೊಲ್ಸೋರು, ಗೌನ್ ಅಂತ ಹೋರಿಗಳಿಗೆ. ಆ ಗೌನು ಹೂವ ಎಲ್ಲ ಹಾಕ್ಬಿಟ್ಟು ಹೊಡ್ಕೊಂಡು ಹೋಗ್ತಾ ಇರೋರು. ನೋಡಕ್ ಎಷ್ಟು ಚೆನ್ನಾಗಿರೋದು ಅಂದ್ರೆ ಈಗ ಆತರ ಮಾಡೋರೇ ಇಲ್ಲ ಮೇಡಮ್ ನವರೇ. ನಾವು ಚಿಕ್ಕ ಹುಡುಗರಲ್ಲಿ ನೋಡೇ ಇಲ್ಲ ಆ ತರದ್ದೆಲ್ಲ.
ಆಮೇಲೆ ಇನ್ನ ಒಂದ್ ಏನ್ ಗೊತ್ತಾ, ತಿರ್ಗಾ ಸಂಜೆ ಎಲ್ಲ ಕಿಚಾಯಿಸೋರು ಊರ ಆಚೆ ಹೊಡ್ಕೊಂಬಂದು ಫುಲ್ ಎಲ್ಲ ಇದೇನೋ ಈ ಅಳ್ಪುಳ್ಳೆ ಈ ಉಚ್ಚಳ್ ಪುಳ್ಳೆ ಎಲ್ಲ ತಂದು ಬೆಂಕಿ ಇಕ್ಬಿಡೋರು ಹಾಕ್ಬಿಟ್ಟು ಅದನ್ನ ದಾಟ್ಸೋರು. ಕಿಚಾಯಿಸೋದು ಅಂದ್ರೆ ಏನು, ಓರಿಗಳನ್ನ ಹೊಡ್ಕೊಂಬಂದು ಜೋರಾಗಿ ಓಡಿಸ್ಕೊಂಬಂದು ಅದನ್ನ ಎಗರ್ಸೋದು, ಅದನ್ನ ಕಿಚಾಯಿಸೋದು ಅಂತ ಹೇಳ್ತಾರೆ. ಅದೆಲ್ಲಾ ಮುಗಿದ್ಮೇಲೆ ತಿರ್ಗಾ ಬಸವಣ್ಣನ ದೇವಸ್ಥಾನ ಇದೆ, ಆ ಬಸವಣ್ಣನ ದೇವಸ್ಥಾನದ ಹತ್ರ ಹೋಗಿ ಎಲ್ಲ ಲೈನಾಗಿ ನಿಲ್ಸೋರು. ಓರಿಗಳನ್ನ ಹಸುಗಳನ್ನ ಎಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಪೂಜೆ ಮಾಡಿಸಿ ತಿರ್ಗಾ ಸಾಯಂಕಾಲ ಎಲ್ಲಾರ್ಗು ಚೆರುಪು ಹಂಚ್ಬಿಟ್ಟು ಕಳ್ಸೋರು. ಚೆರುಪುದ್ರೆ ಏನು ಗೊತ್ತಾ ನಿಮ್ಗೆ? ಫಸ್ಟ್ ಆಫ್ ಆಲ್ ಪ್ರಸಾದ. ಈ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಈಗ ಪ್ರಸಾದ, ಅದನ್ನ ಚೆರುಪು ಅಂತ ಹೇಳಿವ್ ನಾವು. ಅಷ್ಟು ಚೆನ್ನಾಗಿರೋದು ಮೇಡಮ್ನವ್ರೆ. ಇವಾಗ ಅದ್ ನೋಡೋಣ ಅಂದ್ರೂ ಇಲ್ಲ, ನಮ್ಮ ಮಕ್ಳಿಗೆ ತೋರ್ಸಕ್ಕೂ ಇಲ್ಲ ಅವು, ಆತರ ಇದೆ. ಸುಮ್ನೆ ನೆನಪು ಅಷ್ಟೇನೆ. ಈಗಿತ್ತು ಅಂತ ಮಕ್ಳಿಗೆ ಹೇಳ್ತೀವಿ, ಅವು ಓ ಅಂತವೆ. ಅಷ್ಟೇ ಮೇಡಮ್ನವ್ರೆ ಕತೆ. ಈಗಿನ ಕಾಲದ ಮಕ್ಳಿಗೆ ಅದನ್ನೆಲ್ಲ ನೋಡೋ ಅದೃಷ್ಟನೇ ಇಲ್ಲ ಬಿಡಿ. ಹೌದು ಮೇಡಮ್ನವ್ರೆ. ಅಂದ್ರೆ ಅವಾಗೆಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿದ್ವು ಅವೆಲ್ಲ ನೋಡ್ಬೇಕು ಅಂದ್ರೆ, ಅಷ್ಟು ಚೆನ್ನಾಗಿರೋದು. ಹೌದೌದು. 3 ವಿಸಲ್ ಬಂದು ಪ್ರೆಸರ್ ಹೋಗಿದೆ, ಓಪನ್ ಮಾಡ್ಕೊಳ್ಳೋಣ. ಸರಿ. ಓಹೋ, ತುಂಬಾ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಈ ತರ ಆಗಿರ್ಬೇಕು. ಪೊಂಗಲ್ ಇದೇ ತರ ಬೇಯಿಸ್ಕೊಳ್ಬೇಕಾ? ಈಗ ಸ್ವೀಟ್ ಪೊಂಗಲ್ ಮಾಡ್ಕೊಂಡ್ಬಿಡೋಣ. ಮೊದಲು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ, ಆಮೇಲೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ. ಸರಿ, ಹಾಗೆ ಮಾಡಿ ತಗೊಳ್ಳಿ. ಕಾಯ್ಲಿ ಪಾತ್ರೆ, ಬಿಸಿ ಆಗ್ಲಿ. ಬಿಸಿ ಆಗಿದೆ. ಇದಕ್ಕೆ ಒಂದ್ 2-3 ಸ್ಪೂನ್ ತುಪ್ಪ ಹಾಕೊಂಡ್ಬಿಡೋಣ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋದು. ಸರಿ ಸರಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ? ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಮೇಡಮ್. ಬಿಸಿ ಆಗಿದೆ ತುಪ್ಪ. ಈಗ ಗೋಡಂಬಿ ಹಾಕಲ್ತಾ ಇದ್ದೀರಾ? ಅದೆರಡಕ್ಕೂ ಆಗುತ್ತಾ ಮೇಡಮ್? ಎರಡಕ್ಕೂ ಈಗ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸರಿ ಮೇಡಮ್. ಇದು ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಎರಡಕ್ಕೂ ಒಂದೇ ಸರಿ ಫ್ರೈ ಮಾಡಿ ಇಟ್ಕೊಂತೀನಿ. ಸರಿ. ಗೋಡಂಬಿ ಯಾವ ಕಲರ್ ಆಗ್ಬೇಕು ಮೇಡಮ್? ಬ್ರೌನ್ ಕಲರ್ ಆಗ್ಬೇಕು. ತುಂಬಾ ಬ್ರೌನ್ ಮೀಡಿಯಮ್? ಬ್ರೌನ್ ಆಗ್ಲಿ ಸ್ವಲ್ಪ. ಈ ತರ ಆಗಿರ್ಬೇಕು. ಸಾಕ ಮೇಡಮ್? ಅಷ್ಟಾದ್ರೆ ಬ್ರೌನ್ ಕಲರ್ ಬಂದಿದೆ. ಸರಿ ಮೇಡಮ್. ಈಗ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಗೋಲಿ ತೆಗೆದಿಟ್ಕಂತ್ರ? ಈಗ ಅದಕ್ಕೆ ಏನ್ ಹಾಕಂತೀರಿ ಮತ್ತೆ? ಅದೇ ತುಪ್ಪಕ್ಕೆ ಈಗ ದ್ರಾಕ್ಷಿ ಹಾಕೊಂತ ಇದೀನಿ. ದ್ರಾಕ್ಷಿ. ಅದು ಎರಡಕ್ಕೂ ಆಗ್ಬೇಕು? ಖಾರ ಪೊಂಗಲ್ ಹಾಕಲ್ಲ, ಸ್ವೀಟ್ ಪೊಂಗಲ್ ಅಷ್ಟೇ. ಹೌದಾ? ನಾನು ಎರಡಕ್ಕೂ ಹಾಕ್ತಾರೆ ಅನ್ಕೊಂಡಿದ್ದೆ. ಸರಿ ಮೇಡಮ್ ಅವ್ರೆ. ಮೇಡಮ್ ಅವ್ರೆ, ಹಾಗೆ ದಪ್ಪ ಆಗ್ತಾ ಇದೆ ನಿಮ್ ತರ. ನಿಮ್ ಹೊಟ್ಟೆ ದಪ್ಪ ಆಗ್ತಿದ್ಯಲ್ಲ, ಅದೇ ತರ ಆಗ್ತಾ ಇದೆ ನೋಡಿ. ಇಲ್ಲ ಮೇಡಮ್ ನವ್ರೆ, ಸಾಕ ಮೇಡಮ್ ನವ್ರೆ? ಅಷ್ಟಾದ್ರೆ ಈಗ ತೆಗೆದಿಟ್ಕೊಂಡ್ಬಿಡೋಣ. ತುಪ್ಪ ಎಲ್ಲ ಹೀರ್ಕೊಂಡು ದಪ್ಪ ಆಗ್ಬಿಟ್ಟಿದೆ ಮೇಡಮ್ ನವ್ರೆ ದ್ರಾಕ್ಷಿಗಳು. ಹೌದು. ಈಗ ತೆಗೆದಿಟ್ಕೊಂಡ್ಬಿಡ್ತೀರಾ? ತೆಗೆದಿಟ್ಕೊಳ್ಳೋಣ. ಸರಿ. ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ನವ್ರೆ ದ್ರಾಕ್ಷಿ. ಇಷ್ಟಿಷ್ಟೇ ಇತ್ತು, ಎಷ್ಟಪ್ಪ ಆಗ್ಬಿಟ್ಟಿದೆ ನೋಡಿ. ತುಪ್ಪ ಏರ್ಕೊಂಡಿದ್ಯಲ್ಲ. ಸರಿ ಸರಿ ಮೇಡಮ್ ನವ್ರೆ, ಸ್ವೀಟ್ ಪೊಂಗಲ್ಗೆ ಇಂಪಾರ್ಟೆಂಟ್ ದ್ರಾಕ್ಷಿನೇ ಅಲ್ವಾ? ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪೌಡರ್ ಘಮ ಬರೋದಕ್ಕೆ. ಸರಿ ಸರಿ. ಪರಿಮಳ ನೋಡಿ, ಈಗಲೇ ಎಷ್ಟು ಪರಿಮಳ ಬರ್ತಾ ಇದೆ. ಆ ತುಪ್ಪದಲ್ಲಿ ಕರೆದಿದ್ದೀರಲ್ವಾ, ಅದು ಎಷ್ಟು ಪರಿಮಳ ಬರ್ತಾ ಇದೆ ನೋಡಿ. ಘಮ 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 ಅಂತ ಸೂಪರ್ ಆಗಿ ಬರ್ತಾ ಇದೆ ಪರಿಮಳ. ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ಕರಗಿಸ್ಕೊಳ್ಳಿ ಮೇಡಮ್ ನವ್ರೆ. ಇದ್ರಲ್ಲೇನು ಅಷ್ಟು ಗಲೀಜಿರಲ್ಲ ಅಲ್ವಾ? ಜಾಸ್ತಿ ಗಲೀಜೆ ಇರಲ್ಲ, ಬೆಲ್ಲ ಇದು ಆರ್ಗ್ಯಾನಿಕ್. ಹೌದು. ಸರಿ ಸರಿ ಸರಿ. ಇದಕ್ಕೆ ನೀರ್ ಹಾಕ್ಬೇಕಾ ಮೇಡಮ್ ನವ್ರೆ? ಸ್ವಲ್ಪ. ಈ ಪಾಕನ ಎಳೆ ಪಾಕನ? ಎಳೆ ಹೋಯ್ತಿನ ಪಾಕ. ಮೇಡಮ್ ನಾನು ಎಳೆ ವಯಸ್ಸಾ? ನೀವ್ ಅಷ್ಟು ಅಂದ್ಕೊಂಡಿದ್ರೆ ಸಾಕ್ಬಿಡ್ರಿ. ನೋಡಿ, ಹಬ್ಬಕ್ಕೆ ಗೆಸ್ಟ್ ಬಂದಿದಾರಲ್ಲಿ ನೋಡಿ. ನೋಡಿ ಕಾಯ್ತಾ ಇದ್ದಾರೆ. ಓಹೋ, ಬನ್ನಿ ಬನ್ನಿ. ನೋಡಿ ಕುದೀತಾ ಇದೆ. ಕುದಿಬೇಕಿದು. ಚೆನ್ನಾಗಿ ಕುದಿಬೇಕು. ಅಂದ್ರೆ ಮೀಡಿಯಂ ಪಾಕ ಬರ್ಬೇಕು. ಮೀಡಿಯಂ ಪಾಕ ಬಂದ್ರೆ ಚೆನ್ನಾಗಿರುತ್ತೆ.
ಈ ಪಾಕ ಅಂದ್ರೆ ಏನು? ಪಾಕ ಅಂದ್ರೆ ಇದು ಅಂಟಂಟ್ ತರ ಬರುತ್ತಲ್ಲ, ಹಾ. ಅದನ್ನೇ ಪಾಕ ಅಂತ. ಓ, ಈಗ ಹಿಡ್ಕೊಂಡು ನೋಡ್ತಾರಲ್ಲ, ಅದು ಒಂಥರ ಅಂಟೆಂಟ್ ತರ ಇರುತ್ತಲ್ವಾ, ಅದನ್ನೇ ಅದನ್ನೇ ಪಾಕ ಅಂತ ಹೇಳ್ತಾರೆ. ಈ ತರ ಅಂಟೆಂಟ್ ತರ ಬಂದ್ರೆ ಅದು ಪಾಕ ಚೆನ್ನಾಗಿದೆ ಅಂತ. ಹೌದು. ಸರಿ ಮೇಡಮ್. ನಿಮ್ಗೆ ಬೆಲ್ಲ ಬೇಕು ಅಂದ್ರೆ ಹಾ. ಒಂದ್ ಸ್ವಲ್ಪ ಹಾಕೋಬಹುದು. ಹಾ, ಇದು ಸ್ವೀಟ್ ಕಡಿಮೆ ಇರುತ್ತೆ, ಹಾ. ನಮ್ಗ್ ಸಾಕು ಅನ್ನಿಸ್ತು ಹಾಕಿದೀನಿ. ಸರಿ ಮೇಡಮ್ ಅವರೇ, ಅಂದ್ರೆ ಬೇಕಾದ್ರೆ ಹಾಕೊಳ್ಬಹುದು. ಬೇಕಾದ್ರೆ ಹಾಕೋಬಹುದು, ಸ್ವೀಟ್ ಹೆಚ್ಚಿಗೆ ತಿನ್ನೋರು. ಆಯ್ತಾ ಮೇಡಮ್ ಅವರೇ? ಸಾಕು, ಇಷ್ಟು ಕುದಿ ಬಂದ್ರೆ ಆತರ ಹಿಂಗೆ ಅಂಟಂಟ್ ತರ ಬಂದ್ರೆ ಸಾಕು. ಒಂದ್ ಸ್ವಲ್ಪ ಕೊಬ್ಬರಿ ಹಾಕ್ತಾ ಇದೀನಿ. ಒಂದ್ ಅರ್ಧ ಬೋಲ್ ಹಾಕ್ತೀರಾ ಮೇಡಮ್ ಅವರೇ? ಇಲ್ಲ, ಸ್ವಲ್ಪ ಒಂದ್ ಇಡಿ ಅಷ್ಟು. ಟೇಸ್ಟ್ ಒಂದ್ ಚೆನ್ನಾಗಿರುತ್ತೆ. ಮುಷ್ಟಿ. ಮತ್ತೆ ಇದು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಅದು 1.5 ಮುಷ್ಟಿನಾ? ಒಂದ್ ಮುಷ್ಟಿ. ಅದು 1 ಮುಷ್ಟಿ. ಹಾ. ಸರಿ ಮೇಡಮ್ ಅವರೇ. ಇದು ಫ್ರೈ ಮಾಡ್ಕೋಬೇಕು. ಹ್ಮ್. ಮಿಕ್ಸ್ ಮಾಡ್ಕೊಂಡು ಒಳ್ಳೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪೊಂಗಲ್ಲು, ಆ ತರ ಆಗುತ್ತೆ. ಸರಿ ಮೇಡಮ್ ಅವರೇ. ಈ ತರ ಆಗಿದ್ರೆ ಸಾಕು. ಈಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತೆ ಹೆಸರುಬೇಳೆ, ಅಕ್ಕಿ, ಅದನ್ನ ಹಾಕ್ಬಿಡೋಣ. ಮೇಡಮ್ ಈಗ ಇದ್ರಲ್ಲಿ ಒಂದ್ ಕಾಲ್ ಭಾಗ ಹಾಕೊಂಡ್ಬಿಡೋಣ. ಯಾವ್ದು? ಹೆಸರುಬೇಳೆನೋ ಮತ್ತೆ ಅಕ್ಕಿ ಬೇಯಿಸಿಟ್ಕೊಂಡಿದೀವಲ್ಲ, ಅದನ್ನ ಹಾಕೊಳ್ಳೋಣ. ಕಾಲ್ ಭಾಗ ಸಾಕು? ಸಾಕು 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 ಅಲ್ವರ ಸ್ವೀಟ್ಗೆ? ಸಾಕು. ಸರಿ ಮೇಡಮ್ ಅವರೇ. ಒಳ್ಳೆ ಚೆನ್ನಾಗಿ ಬಂದಿದೆ ಮೇಡಮ್ ಅವರೇ. ನೋಡೋಣ ಇನ್ನ ಮುಂದೆ ಹೇಗ್ ಬರುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೌದು. ಬೇಕಿದ್ರೆ ಸ್ವಲ್ಪ ಹಾಲು ಹಾಕೋಬಹುದು. ಹಾಲು ಹಾಕೊಳ್ಬೋದಾ? ಹೌದು. ಒಳ್ಳೆ ಚೆನ್ನಾಗಿರುತ್ತೆ, ಇನ್ನ ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ. ಮೇಡಮ್ನವ್ರೆ, ಒಳ್ಳೆ ಸ್ವಾದ ಬರ್ತಾ ಇದೆ ಮೇಡಮ್ನವ್ರೆ ಈಗ್ಲೇನೆ. ಇನ್ನ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ಮೇಲೆ ಇನ್ನೆಷ್ಟು ಸ್ವಾದ ಬರುತ್ತೆ ಅನ್ನೋದು ನೋಡ್ಬೇಕು. ಅಮೇಝಿಂಗ್. ನಾನು ಸೂಪರ್. ತೆಂಗಿನಕಾಯಿ ಪೀಸ್ ಮಾಡಿಟ್ಟಿದ್ನಲ್ಲ, ಅದು ತುಪ್ಪದಲ್ಲಿ ಫ್ರೈ ಮಾಡೋದ್ ಮರ್ತ್ಬಿಟ್ಟೆ. ಈಗ ಫ್ರೈ ಮಾಡಾಕೊಳ್ಳೋಣ. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಬಾಯಿಗೆ ಹಂಗಂಗೆ ಸಿಗ್ತಾ ಇರುತ್ತಲ್ವಾ. ನೋಡಿ, ಅದು ಇಂಪಾರ್ಟೆಂಟ್. ನೋಡಿ, ಸ್ವೀಟ್ ಪೊಂಗಲಲ್ಲಿ ತೆಂಗಿನಕಾಯಿ ಪೀಸ್ ಹಾಗಾಗಿ ಬಾಯಿಗೆ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ಒಳ್ಳೆ ಹಿತ ಇರುತ್ತೆ ಅಲ್ವರ ಮೇಡಮ್ನವ್ರೆ? ಸೂಪರ್. ಇದೇ ತರ ನೀವು ಟ್ರೈ ಮಾಡಿ. ಈಗ ಇದಾಗಿದೆ, ತೆಗೆದಿಟ್ಕೊಂಡು ನೋಡಿ, ಈ ತರ ಆಗಿರ್ಬೇಕು ಸಾಕು. ಇಷ್ಟ ಆದ್ರೆ ಸರಿ ಸರಿ. ಈಗ ಇದು ಈ ದ್ರಾಕ್ಷಿ ಯಾವಾಗ ಹಾಕ್ತೀರಾ ಮೇಡಮ್? ದ್ರಾಕ್ಷಿ ಗೋಡಂಬಿ ಈಗಲೇ ಹಾಕೊಂಡ್ಬಿಡೋಣ. ಹಾಕೊಂತಾ ಇದೀನಿ ಈಗ. ದ್ರಾಕ್ಷಿ ಈಗಲೇ ಹಾಕೊಳ್ಳೋದು? ಹೌದೌದು. ಮತ್ತೆ ಗೋಡಂಬಿ ಹಾಕ್ತೀನಿ. ಗೋಡಂಬಿ ಎಷ್ಟು ಹಾಕ್ತೀರಾ? ಸ್ವಲ್ಪ ಎಷ್ಟು ಬೇಕೋ ಆದ್ರೂ ಹಾಕೋಬಹುದು, ಜಾಸ್ತಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಸರಿ. ಆಮೇಲೆ ಮತ್ತೆ ಅದು ತೆಂಗಿನಕಾಯಿ ಪೀಸು ಉಪ್ಪದಲ್ಲಿ ಫ್ರೈ ಮಾಡಿ ಹಾಕೊಳ್ಳೋಣ. ಸರಿ, ಹಾಗೆ ಮಾಡ್ರಿ. ಮೇಡಮ್ನವ್ರೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಅಮೇಝಿಂಗ್. ಸ್ವರ್ಗ, ಒಳ್ಳೆ ಸ್ವರ್ಗದ ತರ ಇದೆ ಮೇಡಮ್ನವ್ರೆ, ಅಷ್ಟು ಪರಿಮಳ ಬರ್ತಾ ಇದೆ. ಆ ಮೂಗಿಗೆ ಹಾಗೇ ತಾಗ್ತಾ ಇದೆ. ಇದಾಗಿದೆ, ಈಗ ಇಳಿಸ್ಕೊಂಡ್ಬಿಡೋಣ. ಸಾಕ ಮೇಡಮ್ನವ್ರೆ? ಅಷ್ಟೇನೆ? ಸಾಕು ಸಾಕು. ಸರಿ ಮೇಡಮ್ನವ್ರೆ, ಇಳಿಸ್ಕೊಂಬಿಡಿ. ಏನಾದ್ರು ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ಹಾಲು ಹಾಕೊಂಡ್ರೆ ತೆಳ್ಳಗಾಗುತ್ತೆ. ನಮ್ಗೇನಾದ್ರು ಸ್ವಲ್ಪ ತೆಳು ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡ್ರೆ ತೆಳು ಆಗುತ್ತೆ. ಸಾಕಾಗುತ್ತೆ ಅಷ್ಟು. ಬೇಕು ಅನ್ನೋರು. ಸರಿ ಮೇಡಮ್, ತೆಗೆದಿಟ್ಕೊಂಡ್ಬಿಡೋಣ. ತೆಗ್ದಿಡಿ ಮೇಡಮ್. ಈಗ ತೆಂಗಿನಕಾಯಿ ಫ್ರೈ ಮಾಡ್ಕೊಳಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತೀವಿ. ಇನ್ನೊಂದ್ ಸ್ಪೂನ್ ಹಾಕಿ ಮೇಡಮ್ ನವರೇ, ಚೆನ್ನಾಗಿರುತ್ತೆ. ಸಾಕು ಸಾಕು. ಮತ್ತೆ ಇದಕ್ಕೆ ಹಾಕ್ತೀನಲ್ಲ, ಖಾರ ಪೊಂಗಲ್ಗೆ. ಸರಿ ಮೇಡಮ್. ಖಾರ ಪೊಂಗಲ್ಗೆ ಮತ್ತೆ ಸ್ವೀಟ್ ಪೊಂಗಲ್ಗೆ ಎರಡಕ್ಕೂ ಒಂದೇ ಸರಿ ಫ್ರೈ ಮಾಡ್ಕೊಂತಾ ಇದ್ದೀನಿ ತುಪ್ಪದಲ್ಲಿ. ಸರಿ ಮೇಡಮ್, ಇದೆಷ್ಟು ಫ್ರೈ ಮಾಡ್ಕೋಬೇಕು? ಸ್ವಲ್ಪ ಗೋಲ್ಡನ್ ಕಲರ್ ಬರ್ಲಿ, ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಕರೆದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇಷ್ಟ ಆಗಿದ್ರೆ ಸಾಕು. ಸಾಕ ಮೇಡಮ್? ಇಷ್ಟ ಆಗಿದ್ರೆ ಸರಿ ಮೇಡಮ್. ಈ ಪೂರ್ತಿ ಸ್ವೀಟ್ ಪೊಂಗಲ್ಗೆ ಹಾಕ್ತೀರಾ ಮೇಡಮ್ ಅವರೇ? ಇಲ್ಲ ಇಲ್ಲ, ಖಾರ ಪೊಂಗಲ್ಗೆ ಮತ್ತೆ ಸ್ವೀಟ್ ಪೊಂಗಲ್ಗೆ ಎರಡಕ್ಕೂ. ಎರಡು ಸೇರಿಸಿ ಮಾಡಿದ್ದೀರಾ? ಹೌದು. ಸರಿ ಮೇಡಮ್ ಅವರೇ. ಸ್ವೀಟ್ ಪೊಂಗಲ್ಗೆ ಹಾಕೊಳ್ಳೋಣ. ಅದಕ್ಕೊಂದರ್ಧ ಅದಕ್ಕೊಂದರ್ಧ. ಹೌದು. ಸರಿ. ಏಲಕ್ಕಿ ಪೌಡರ್ ಕೊಡಿ. ಏಲಕ್ಕಿ ಪೌಡರ್ ಈಗ ಮರ್ತು ಬಿಟ್ಟಿದೆ, ಈಗ ಹಾಕ್ತಾ ಇದ್ದೀನಿ. ಸರಿ ಮೇಡಮ್. ಏಲಕ್ಕಿ ಪೌಡರ್ ಹಾಕಿ ತಿರುಗ್ತಾ ಇದ್ರೆ ನೋಡ್ಬೇಕು ಹೇಗೆ ಬರುತ್ತೆ. ಒಳ್ಳೆ ಘಮ ಬರ್ತಾ ಇದೆ.
ಮೇಡಮ್ ಅವರೇ, ಆ ತೆಂಗಿನಕಾಯಿ ಬಾಯಿಗೆ ಸಿಗ್ತಾ ಇದ್ರೆ ಹೇಗಿರುತ್ತೆ ಅಂದ್ರೆ ಆನಂದ ಪರಮಾನಂದ ಅಂತ ಹಾಡು ಹೇಳೋ ತರ ಇರುತ್ತೆ ಮೇಡಮ್ ಅವರೇ. ಸರಿ ಸರಿ, ಆಮೇಲೆ ಹೇಳಿರುತ್ತೆ ಹಾ ತಿನ್ನುವಾಗ. ಖಾರ ಪೊಂಗಲ್ ಹಾ ಸರಿ ಮೇಡಮ್ ಅವರೇ. ಮಾಡ್ಕೊಳ್ಳೋಣ. ಯಾಕೆ ಮೇಡಮ್ ಅವ್ರು ಉಪ್ಪಾಗ್ತಾ ಇದ್ರಾ? ಅವಾಗ್ಲೇ ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಬೇಯಿಸ್ಕೊತಿದ್ವಲ್ವಾ, ಹಾ. ಸ್ವೀಟ್ ಪೊಂಗಲ್ಗೆ ಉಪ್ಪು ಹಾಕೋದಿಲ್ಲ. ಹಾ. ಅದಕ್ಕೆ ಈಗ ಹಾಕ್ಬಿಟ್ಟು ಓ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಾ. ಕುದಿಯಕ್ ಇಡೋಣ, ಆಮೇಲೆ ಓ. ಒಗ್ಗರಣೆ ಹಾಕೊಂಡು ತಿರುಗಿಸ್ಕೊಂಡ್ಬಿಡೋಣ. ಈ ಖಾರ ಪೊಂಗಲಿಗೆ ಮಾತ್ರ ಉಪ್ಪ ಹಾಕೊಳ್ತಾ ಇದ್ದೀರಾ? ಹೌದೌದು. ಹಾ ಸರಿ ಸರಿ ಮೇಡಮ್ ಅವರೇ. ನೋಡಿ ಈ ತರ ನನಗೆ ಗೊತ್ತೇ ಇರ್ಲಿಲ್ಲ ಮೇಡಮ್ ಅವರೇ. ಚಿಕ್ಕ ಬಾಣ್ಲಿ ಇಟ್ಕೊಂತ ಇದ್ದೀರಾ? ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೊಳ್ಳೋಣ. ಹಾ ಸರಿ ಹಾಗೆ ಮಾಡ್ರಿ. ತುಪ್ಪ ಎಷ್ಟಾಗ್ತಾ ಇದ್ದೀರಾ? ಒಂದ್ 3 ಸ್ಪೂನ್ ತುಪ್ಪ ಹಾಕ್ತಿದೀನಿ. ಹಾ ಹಾ. 3 ತುಪ್ಪ ಸ್ಪೂನ್ ಹಾಕಿ ಇದೆ ಒಳ್ಳೆ ಅದು. ಚೆನ್ನಾಗಿರುತ್ತೆ ಮೇಡಮ್ ಅವರೇ. ಹೌದು. ಮೇಡಮ್ ಅವರೇ, ತುಪ್ಪ ಬಿಸಿ ಆಗಿದೆ, ಏನ್ ಹಾಕ್ತಾ ಇದ್ದೀರಾ? ಸಾಸಿವೆ ಹಾಕೊಂತಿದೀನಿ. ಎಷ್ಟೊಂದು ಸ್ಪೂನಾ? 1 ಸ್ಪೂನ್ ಸಾಸಿವೆ, ಹಾ. 1 ಸ್ಪೂನ್ ಜೀರಿಗೆ, ಅದು 1 ಸ್ಪೂನ್. ಹಾ. ಹಾ ಹಾ. ಏನ್ ಮೇಡಮ್ ಅವರೇ ಹಿಂಗ್ ಚಟಪಟ ಚಟಪಟ ಅಂತ ಇದೆ? 1 ಸ್ಪೂನ್ ಕಾಳ್ಮೆಣಸು. ಕಾಳ್ಮೆಣಸು ಅದೇನ್ ಜಜ್ಜಾಗಿಲ್ವಾ ಮೇಡಮ್ ಅವರೇ? ಕುಟ್ಟಾಗಿಲ್ವಾ? ಬೇಕಾದ್ರೆ ಜಜ್ಕೋಬಹುದು, ನಾನು ಜಜ್ಜ ಹಾಕ್ತಿಲ್ಲ. ಹಾ ಸರಿ, ಹಾಗೆ ಸಿಕ್ಲಿ ಸುಮ್ನೆ ಇರಿ ಬಾಯಿಗೆ. ಶುಂಠಿ ಶುಂಠಿ ಹಚ್ಚಿಟ್ಕೊಂಡಿದೀನಿ ಸಣ್ಣಗೆ. ಇದನ್ನೇನು ಇದು ಮಿಕ್ಸಿಗೆ ಹಾಕೊಂಡು ಏನ್ ಮಾಡಂಗಿಲ್ಲ? ಇಲ್ಲ ಇಲ್ಲ, ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್ ಉಪ್ಪು ಹಾಕೋಬಹುದು. ಅಲ್ಲ ಹಚ್ಚಿಟ್ಕೊಂಡ್ರೆ ಹಚ್ಚಿಟ್ಕೊಂಡಿದೀನಿ. ಸಣ್ಣ ಸಣ್ಣ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್ ಅವರೇ. ಯಾಕಂದ್ರೆ ಅದು ಬಾಯಿಗೆ ಸಿಗುತ್ತೆ ಶುಂಠಿ ಒಂದೊಂದ್ಸತಿ, ಅದೊಳ್ಳೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹೌದು. ಈಗ ಒಂದ್ 4 ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದೀನಿ, ಹಾ. ಅದನ್ನ ಹಾಕ್ತಾ ಇದ್ದೀನಿ. 4 ಸಾಕ ಮೇಡಮ್ ಅವರೇ? ಸಾಕು ಸಾಕು. ಅಂದ್ರೆ ಖಾರ ಎಲ್ಲ ಕರೆಕ್ಟ್ ಆಗಿರುತ್ತೆ. ಖಾರ ಏನ್ ಬೇಕಿಲ್ಲ, ಬೇಕಿದ್ರೆ ಹಾಕೋಬಹುದು ಸ್ವಲ್ಪ. ಕಾಳು ಮೆಣಸು ಬೇರೆ ಇರುತ್ತಲ್ಲ ಜೊತೆನಲ್ಲಿ. ಹೌದು. ಹಾ ಸರಿ ಸರಿ. ಅದೆಷ್ಟು ಫ್ರೈ ಮಾಡ್ಕೊಂತೀರಾ ಮೇಡಮ್ ಅವರೇ? ಸ್ವಲ್ಪ ಫ್ರೈ ಆದ್ರೆ ಸಾಕು, ಅಂದ್ರೆ ಜಾಸ್ತಿ ಫ್ರೈಯೂ ಬೇಡ. ಮೀಡಿಯಂ ಫ್ರೈ. ಹಾ ತೋರಿಸ್ತೀನಿ. ಹಾ ಸರಿ ತೋರಿಸಿ. ಸ್ವಲ್ಪ ಹಿಂಗು ಹಾಕೊಳ್ಳೋಣ. ಹಿಂಗೆ ಎಷ್ಟು? ಒಂದ್ ಚಿಟಿಕೆ ಅಷ್ಟು. ಒಂದ್ ಚಿಟಿಕೆ. ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದು. ಸ್ವಲ್ಪ ಕರ್ಬೇವು. ಹಾ ಹಾ ಸರಿ. ಕರ್ಬೇವು ಒಂದು 10-15 ಎಲೆ. ಒಂದೆರಡು ಒಣಮೆಣಸಿನಕಾಯಿ ಹಾಕ್ತಾ ಇದೀನಿ. ಹಾ ಹಾ. ಒಣಮೆಣಸಿನಕಾಯಿ ಹಾಕಬಹುದಾ? ಹೌದು. ಸರಿ ಸರಿ. ಸ್ವಲ್ಪ ಫ್ರೈ ಆಗ್ಲಿ. ಹಾ. ಈ ತರ ಫ್ರೈ ಆಗಿದ್ರೆ ಸಾಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಇದೆಲ್ಲ ಫ್ರೈ ಮಾಡ್ಬೇಕಾದ್ರೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಹೌದು. ಈಗ ಸ್ವಲ್ಪ ತೆಂಗಿನ ತುರಿ. ತೆಂಗಿನ ತುರಿ ಇದಕ್ಕೆ ಹಾಕಂತೀರಾ ಅದಕ್ಕೆ ಹಾಕಂತೀರಾ ಮೇಡಮ್ ಅವರೇ? ಇದಕ್ಕೆ ಹಾಕೊಂತೀನಿ. ಈಗ ಅರ್ಧ ಬೌಲ್ ಇದೆ ಇದು. ಅಂದ್ರೆ ಒಂದು ಅರ್ಧ ಒಪ್ಪು. ಹೌದು. ಹಾಕೊಳ್ಳಿ. ಹಾಕೊಂಡ್ಬಿಡ್ತೀನಿ ಎಲ್ಲ. ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅವರೇ. ಟೇಸ್ಟ್ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಅಲ್ವಾ? ಹೌದು. ಬೇಕಾದ್ರೆ ಕೊಬ್ಬರಿನೂ ಹಾಕೋಬಹುದು. ಕೊಬ್ಬರಿ ಹಾಕೊಂಡ್ರೆ ಏನಾಗ ಚೆನ್ನಾಗಿರಲ್ಲ ಮೇಡಮ್ ಅವರೇ. ಅವ್ರವ್ರ ಟೇಸ್ಟ್. ಅಷ್ಟೇನೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗ್ ಬಂತು ಹೇಳಿ, ಆಗ್ಬೋದಿಲ್ಲ? ಒಂದ್ ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕಬೇಕು. ಹೌದು. ಅರಿಶಿನ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಹೇಳ್ರಿ. ಅರಿಶಿನ ಹಾಕಂತಿದ್ದೆ ಕಲರ್ ಚೇಂಜ್ ಆಯ್ತು ಮೇಡಮ್ ಅವರೇ. ಸೂಪರ್ ಕಲರ್, ಎಲ್ಲೋ ಕಲರ್. ಪೊಂಗಲ್ ಒಂದ್ ಸ್ವಲ್ಪ ಅರಿಶಿನ ಕಲರ್ ಇರುತ್ತೆ ಅಲ್ವಾ ಮೇಡಮ್ ಅವರೇ? ಹಳದಿ ಕಲರ್ ಇರುತ್ತೆ. ಹೌದೌದು. ಇದು ಕುದಿತಾ ಇದೆ ನೋಡ್ರಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ ಮೇಡಮ್ ಅವರೇ. ಇದನ್ನ ಅದ್ರೊಳಗೆ ಹಾಕ್ತೀರಾ? ಹೌದು. ಇದನ್ನ ಇದ್ರೊಳಗಡೆ ಹಾಕ್ಬಿಡೋಣ. ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀರಾ? ಹೌದು. ಬೇಕಾದ್ರೆ ಇದಕ್ಕೂ ಹಾಲು ಹಾಕೋಬಹುದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡೋಣ ಸ್ವಲ್ಪ ಹಾಕಿ ಮೇಡಮ್, ನಾನು ಒಂದು ಅರ್ಧ ಗ್ಲಾಸ್ ಹಾಕ್ತೀನಿ. ನೋಡೋಣ ಹೇಗಿರುತ್ತೆ ಟೇಸ್ಟ್, ನಾನು ಹೇಳ್ತೀನಿ. ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟು ಆದ್ಮೇಲೆ ಟೇಸ್ಟ್ ಮಾಡಿ. ಸರಿ ಮೇಡಮ್ ನವರೇ. ಮೇಡಮ್ ನವರೇ, ಒಳ್ಳೆ ಪರಿಮಳ ಬರ್ತಾ ಇದೆ. ಹೇಗ್ ಬರ್ತಾ ಇದೆ ಅಂದ್ರೆ ಬಿಡಿ. ಇಷ್ಟೇನಾ ಮೇಡಮ್ ನವರೇ? ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಗೋಡಂಬಿ, ಇಟ್ಕೊಂಡಿದ್ವಲ್ಲ ಅದು. ಮೇಡಮ್ ನವರೇ, ನಾನ್ ನೋಡ್ತಾ ಇದ್ರೆ ಬಾಯಿ ನೀರ್ ಬರುತ್ತೆ ಮೇಡಮ್ ನವರೇ. ಗೋಡಂಬಿ ಒಂದ್ ಕಪ್ ಹಾಲು ಹಾಕೊಂತಿದೀನಿ. ಹಾಕೊಳ್ಳಿ ಮೇಡಮ್ ನವರೇ. ಸರಿ ಸರಿ. ಹಾಕೊಂಡು ತಿರುಗಿಸ್ಬೇಕಾ? ಸ್ವಲ್ಪ ಬಿಸಿ ಚೆನ್ನಾಗಿ ಕುದಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು.
ಮೇಡಮ್ನವ್ರೆ ಏನ್ ಪರಿಮಳ ಅಂತೀರಾ? ಅಂತಿಂತ ಪರಿಮಳ ಅಲ್ಲ ಮೇಡಮ್ನವ್ರೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಪರಿಮಳ. ಸರಿ, ಆಮೇಲೆ ತಿಂದು ನೋಡಿ ಬಂತೆ ಬಿಡಿ. ಅಷ್ಟು ನೈವೇದ್ಯ ಮಾಡಿ ಮೇಡಮ್ನವ್ರೆ. ಇಷ್ಟು ಲೈಟ್ ಆಗಿರ್ಬೇಕು ಕಲರ್, ಜಾಸ್ತಿ ಅರಿಶಿನ ಹಾಕ್ಬಿಟ್ರೆ ಡಾರ್ಕ್ ಆಗಿ ಹೋಗುತ್ತೆ. ಓ ಸಾಕಿಷ್ಟಿದ್ರೆ ಕಲರ್ ಸಾಕು ಸಾಕು, ಈ ತರ ಇರ್ಬೇಕು. ಪೊಂಗಲ್ ಹಿಂಗೆ ಇದ್ರೇನೆ ಚಂದ. ಸ್ವಲ್ಪ ಕೊತ್ಮೀರಿ ನೋಡಿ ಮೇಡಮ್ನವ್ರೆ. ಕೊತ್ತಂಬರಿ ಎಷ್ಟಾಗ್ತೀರಾ ಮೇಡಮ್ನವ್ರೆ? ಸ್ವಲ್ಪ ಆಗಿದೆ ಮೇಡಮ್ನವ್ರೆ. ಹಾಕಿದೆ. ಇದೇನ್ ಕುದಿಯಂಗಿಲ್ವಾ ಮೇಡಮ್ನವ್ರೆ? ಸ್ವಲ್ಪ ಕುದಿ, ಸರಿ ಮೇಡಮ್, ಸ್ವಲ್ಪ ಒಂದ್ 5 ನಿಮಿಷ ಈ ತರ ಇರ್ಬೇಕು ಪೊಂಗಲ್. ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ನವ್ರೆ, ಸೂಪರ್. ದೇವಸ್ಥಾನದಲ್ಲಿ ಸಿಗುತ್ತಲ್ಲಿ ಕೊಡ್ತಾರಲ್ವಾ ಪೊಂಗಲ್, ಅದೇ ತರ ಬಂದಿದೆ ನೋಡಿ. ಒಗ್ಗರಣೆ ಹಾಕೊಂಡು ಒಂದ್ 5 ನಿಮಿಷ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಆಯ್ತು. ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ ನೋಡಿ. ಖಾರ ಪೊಂಗಲ್ ರೆಡಿ. ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮಾಡ್ತೀರಲ್ಲ?